ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಗೊಜ್ಜು, ಅದು ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ತೀನಿ. ತುಂಬ ಜನ ಹಾಗಲಕಾಯಿ ಇಷ್ಟಪಡಲ್ಲ. ಈ ರೀತಿ ಗೊಜ್ಜು ಮಾಡ್ಕೊಳ್ತೀನಿ, ತುಂಬಾ ರುಚಿಯಾಗಿರುತ್ತೆ. ಇದನ್ನು ನಾನು ನಮ್ಮ ಆಂಟಿ ಒಬ್ಬರಿದ್ದಾರೆ, ಅವರಿಂದ ನಾನು ಕಲ್ತಿರೋದಿದು. ನೀವು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಇಲ್ಲಿ ಒಂದೊಂದು 1/4 kg ಹಾಗಲಕಾಯಿನ ನೀಟಾಗಿ ಉಪ್ಪು ನೀರಲ್ಲಿ ತೊಳೆದು ಇಟ್ಕೊಂಡು ಹೆಚ್ಚಿ ಉಪ್ಪು ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೊಂದು ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಇಲ್ಲಿ ಖಾರ ನಿಮಗೆ ಎಷ್ಟು ಬೇಕಾದ್ರೆ ನೋಡ್ಕೊಂಡು ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಇದೆ. ಮನೇಲಿ ಮಾಡಿ ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲಾಂದರೆ ನೀವು ಹೊರಗಿಂದ ಹಾಕ್ಬೋದು. ಇದಕ್ಕೆ ನಾನು ಹುಣಸೆಹಣ್ಣು ಸ್ವಲ್ಪ ನೆನೆಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಕೈ ಇರೋದಕ್ಕೆ. ನೀವು ಕೈ ಇಷ್ಟಪಡೋರು ಬೇಕಾದ್ರೆ ಬೆಲ್ಲ ಬೇಡಾದ್ರೆ ಬಿಡ್ಬೋದು. ಮತ್ತು ಇದು ಉಪ್ಪು. ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ಬಿಸಿ ಮಾಡೋಕೆ ಇಡಬೇಕು. ಪ್ಯಾನ್ ಬಿಸಿ ಆದಮೇಲೆ ಇದು ಹಾಗಲಕಾಯಿನ ನಾವು ಒಂದು 2-3 ನಿಮಿಷ ಕಾಲ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆ ಏನೋ ಹಾಕ್ಬಿಡೋದು, ಡ್ರೈ ಆಗೇ ಹುರ್ಕೋರು. ನೋಡಿ, ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಏನು ಫ್ರೈ ಮಾಡ್ಕೊಂಡಿಲ್ಲ, ಎಣ್ಣೆ ಹಾಕಿಲ್ಲ, ನಾನು ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ಪ್ಯಾನ್ ತೊಗೋಬೇಕು. ಪ್ಯಾನ್ಗೆ ನಾನು ಒಂದು 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ನೋಡಿ, ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ನಾನು ಒಂದು ಅರ್ಧ ಸ್ಪೂನು ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಅದು ಕಡಲೆಬೇಳೆದು ಸ್ವಲ್ಪ ಘಮ ಬಂದು ಸ್ಮೆಲ್ ಬರಬೇಕದು. ಅದು ಬಂದಾದಮೇಲೆ ಬೇರೆ ಏನೋ ಹಾಕ್ಬೇಕಂತ ಹೇಳ್ತೀನಿ ನಿಮಗೆ. ನೋಡಿ, ಕಡಲೆಬೇಳೆ ಸಾಸಿವೆ ಆಗಿದ್ದಲ್ಲ, ಇದಕ್ಕೆ ಒಂದು ದೊಡ್ಡದಾಗಿ ಹೆಚ್ಚು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಲೈಟ್ ಬ್ರೌನ್ ಬರೋ ತನಕ ನೀಟಾಗಿ, ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಮಾಡ್ಕೋರಿ. ತುಂಬ ಇಟ್ಕೋಬೇಡಿ, ರುಚಿ ಆಗೋಲ್ಲ. ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಲೈಟಾಗಿ ಬ್ರೌನ್ ಆಗಿದೆ ನೋಡಿ. ಈಗ ಆದಮೇಲೆ ಇದಕ್ಕೆ ನಾವು ಹಾಗಲಕಾಯಿ ಏನು ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಬರೀ ಎಣ್ಣೆ ಇಲ್ದಂಗೆ ಹುರ್ಕೊಂಡಿದ್ದೀನಿ. ನೀವು ಹುರ್ಕೊಂಡಿಲ್ಲ ಅಂದರೆ ಇದರಲ್ಲಿ ಹಾಕಿ ಹುರ್ಕೋಬೋದು. ಮತ್ತು ಒಂದ್ಸಲ ಕೈ ಜಾಸ್ತಿ ಆಗುತ್ತಂತ ನಾನು ಮೊದಲೇ ಹುರ್ಕೊಂಡಿದ್ದೆ. ನಿಮ್ಮ ಕೈ ಇಷ್ಟಪಡೋರು ಇವಾಗ ಹುರ್ಕೋಬೋದು. ನೋಡಿ, ಇದನ್ನು ಹಾಕಿ ಇದು ಮುಚ್ಚಬಾರ್ದು. ಮುಚ್ಚಿದ್ರೆ ನೀರಿನ ಅಂಶ ಇದಕ್ಕೆ ಬರಬಾರ್ದು. ಇದು ನೀಟಾಗಿ ಹಾಗಲಕಾಯಿ ಮೆತ್ತಗಾಗತ್ತಕ್ಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ನೋಡಿ, ನಾನು ಹಾಗಲಕಾಯಿ ಹುರ್ಕೊಂತಿರುವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಈ ಗೊಜ್ಜನ್ನು ಒಂದಿನ ಮಾಡಿ ನೆಕ್ಸ್ಟ್ ಡೇ ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಇದು ಒಂದು ವಾರಗಟ್ಟಲೆ ಇಟ್ಕೊಂಡು ತಿನ್ಬೋದು ನೀವು. ಫ್ರಿಜ್ಜಲ್ಲಿ ಇಡಬೇಕಂತೇನಿಲ್ಲ, ಬಟ್ ನೀವು ಕೈ ಆಡ್ತಿದ್ರೆ ಫ್ರಿಜ್ಜಲ್ಲಿ ಇಡಿ, ಯಾಕಂದರೆ ಕೆಟ್ಟೋಗ್ಬಿಡುತ್ತೆ. ನೋಡಿ, ಇದನ್ನು ನಾನು ಸ್ವಲ್ಪ ಆಗಲೇ ಹುರ್ಕೊಂಡಿದ್ದೀನಲ್ಲ, ನಂಗೆ ತುಂಬ ಸಮಯ ಏನು ಬೇಕಾಗಲ್ಲ ಹುರ್ಕೊಳ್ಳೋಕ್ಕಿದು. ನೋಡಿ, ಈಗ ಇದನ್ನು ಅರಿಶಿನ ಪುಡಿ ಉಪ್ಪು ಹಾಕಿ ಒಂದು 2 ನಿಮಿಷದ ಕಾಲ ಫ್ರೈ ಮಾಡಿಕೊಂಡು ಇದಕ್ಕೆ ಹುಣಸೆ ಹುಳಿ ಹಿಂಡ್ತೀನಿ ನಾನು. ನಾನು ಚಿಕ್ಕದಾಗಿಟ್ಟು ಮೊದಲೇ ಫ್ರೈ ಮಾಡ್ಕೊಂಡಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಮೆತ್ತಗೆ ಹಾಕ್ಬಿಟ್ಟು ಸಾಕೋದು. ಇದಾದಮೇಲೆ ನಾನು ಇದಕ್ಕೆ ಇದು ಹುಣಸೆ ರಸ, ನಾನು ನೆನೆಸಿದ ಹುಣಸೆ ರಸ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕೋಕ್ಕೆ ಹೋಗಬೇಡಿ, ಇದರೆಲ್ಲ ಇದು ಹಾಕ್ಬೇಕಿದೆ. ಮತ್ತು ಇದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಕೈ ಇಷ್ಟಪಡೋರು ಬೆಲ್ಲ ಹಾಕ್ಕೋಬೇಡಿ, ನೀವು ಕೈ ಬೇಡ ಅನ್ನೋರು ಬೆಲ್ಲ ಹಾಕ್ಕೊಡಿ. ನೋಡಿ, ಇದನ್ನು ಬೆಲ್ಲ ಹಾಕಿ ಮತ್ತು ಇದಕ್ಕೆ ನಾನು ಸ್ವಲ್ಪ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಖಾರ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಇದು ಮನೇಲಿ ಮಾಡಿ ಸಾಂಬಾರು ಪುಡಿ ಹಾಕಿ ಈ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ. ಇದು ಕೊತ್ತಂಬರಿ ಸೊಪ್ಪು ಹಾಕೋಕ್ಕೆ ಹೋಗಬೇಡಿ. ಇದರ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಅದು ಹಾಗಲಕಾಯಿ ಫ್ಲೇವರ್ ಹೋಗ್ಬಿಡುತ್ತೆ. ಚೆನ್ನಾಗಿ ಒಂದು 2-3 ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಸ್ವಲ್ಪ ಗಟ್ಟಿ ಅಂತೀರಿ ಒಂದು ಸ್ವಲ್ಪ ನೀರು ಹಾಕಿ, ತುಂಬ ಏನು ಹಾಕೋಕ್ಕೆ ಹೋಗಬೇಡಿ. ಇದು ಕುದಿತಿರುವಾಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿ ಚೆನ್ನಾಗಿದೆ ಒಂದು 2-3 ನಿಮಿಷದ ಕಾಲ ಸ್ವಲ್ಪ ಗಟ್ಟಿ ಆಗೋ ತನಕ, ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿ ಆಗೋ ತನಕ ಇದು ಕುದಿಸ್ಕೋಬೇಕು ನೀಟಾಗಿ. ನೀರಿನ ಅಂಶ ಎಲ್ಲ ಹೋಗಿ ಗೊಜ್ಜು ರೆಡಿಯಾಗಿದೆ.
ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇದು ಬಿಸಿ ಅನ್ನಕ್ಕಾಗಲಿ, ರೊಟ್ಟಿಗಾಗಲಿ, ಚಪಾತಿಗಾಗಲಿ ನೀವು ಇದನ್ನು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. இப்போ ತಣ್ಣಗಾದಮೇಲೆ ಇದನ್ನು ನೀವು ಎಷ್ಟು ಬೇಕಷ್ಟು ಬಳಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ. ಯಾಕಂದರೆ ಇದು ನಾವು ಕೈ ಆಡಿಸ್ತೀವಲ್ಲ, ಕೆಟ್ಟೋಗ್ಬಿಡುತ್ತೆ. ನೀವು ಇದು ಒಂದು ವಾರಗಟ್ಟಲೆ ಆದರೂ ಇಟ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಾನಿದೊಬ್ಬರು ಆಂಟಿಯಿಂದ ನಮ್ಮ ಫ್ರೆಂಡ್ ಇದ್ದಾರೆ, ಅವ್ರ ಆಂಟಿಯಿಂದ ನಾವು ಕಲ್ತಿದ್ದೀವಿ ಇದನ್ನು. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.